ಇನ್ನು ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ರಸ್ತೆ ಅಪಘಾತ ಆಗಿದೆ. ಬಿಎಂಟಿಸಿ ಬಸ್ ಹಾಗೆ ಕಾರ್ ನಡುವೆ ಭೀಕರ ಅಪಘಾತ. ಇದು ನಗರದ ರಾಜಭವನ ರಸ್ತೆ ಬಳಿ ನಡೆದಿರುವಂತಹ ಘಟನೆ. ಈ ಅಪಘಾತದಲ್ಲಿ ಮಹಿಳೆಗೆ ತೀವ್ರ ಗಾಯಗಳಾಗಿವೆ. ಸದ್ಯಕ್ಕೆ ಮಹಿಳೆಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ನೋಡಿ, ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ಘಟನೆ. ಅದು ಕೂಡ ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ ಹಾಗೆ ಕಾರ್ ನಡುವೆ ನಡೆದಿರುವಂತಹ ಆಕ್ಸಿಡೆಂಟ್. ಇದು ನಗರದ ರಾಜಭವನ ರಸ್ತೆ ಬಳಿ. ಸದ್ಯಗ ಮಹಿಳೆಗೆ ಸ್ವಲ್ಪ ಗಾಯಗಳಾಗಿರುವಂಥದ್ದು. ಮಹಿಳೆಯನ್ನ ಈಗಾಗಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ನೋಡಿ, ಆ ಬಸ್ಸಿನ ದೃಶ್ಯ ಕೂಡ ನೀವು ನೋಡ್ತಾ ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ಬಿಎಂಟಿಸಿ ಬಸ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಅದೇನೋ ಗೊತ್ತಿಲ್ಲಪ್ಪ, ಸಿಕ್ಕಾಪಟ್ಟಿ ಸ್ಪೀಡಲ್ಲಿ ಹೋಗೋದು, ಹೊಂಡ ಗಿಂಡಿ ನೋಡದೆ ಹಾರಿಸ್ಕೊಂಡು ಹೋಗೋದು, ಪಕ್ಕದಲ್ಲಿ ಸ್ಕೂಟ್ರು ಕಾರು ಯಾವುದು ಕೂಡ ಬೇಕಾಗಿಲ್ಲ ಅವರಿಗೆ. ಬಸ್ ಇರುತ್ತೆ, ಹೈಟ್ ಆಗಿರುತ್ತೆ, ಮುಂದ್ಗಡೆ ಎಲ್ಲ ಕಾಣಿಸುತ್ತೆ. ಆದರೆ ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಓವರ್ ಸ್ಪೀಡು ಅಥವಾ ಏನೋ ಎತ್ತದೋ ಯಾವುದು ಗೊತ್ತಾಗ್ತಿಲ್ಲ. ಲೆಕ್ಕಕ್ಕಿಲ್ಲದೆ ಹೋಗ್ತಾರೆ. ಈಗ ಕಾರೀಗ ಈ ಬಸ್ಗೆ ಡಿಕ್ಕಿ ಹೊಡೆದಿದೆ. ಆ ಬಸ್ಸಿನ ದೃಶ್ಯ ಕೂಡ ನೀವು ನೋಡ್ತಾ ಇರ್ಬೋದು. ಈ ಸಂದರ್ಭದಲ್ಲಿ ಮಹಿಳೆಗೆ ಗಂಭೀರ ಗಾಯಗಳಾಗಿರುವಂಥ. ಸದ್ಯ ಈಗ ಮಹಿಳೆಯನ್ನ ಶಿಫ್ಟ್ ಮಾಡಿದ್ದಾರೆ ಹಾಸ್ಪಿಟ್ಲಿಗೆ. ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ನೋಡಿ, ಈ ಹಿಂದೆ ಕೂಡ ಸಾಮಾನ್ಯವಾಗಿ ಸಾಕಷ್ಟು ಪ್ರಕರಣಗಳನ್ನು ನೋಡಿದ್ವಿ ನಾವು. ಈ ಬಿಎಂಟಿಸಿ ಬಸ್ ನಡಿಗೆ ಸಿಕ್ಕಿ ಸ್ಕೂಟರ್ ಸವಾರ ಸಾವನ್ನಪ್ಪಿರುವಂಥ ಘಟನೆ ಇರ್ಬೋದು, ಕಾರಿಗೆ ಡಿಕ್ಕಿ ಹೊಡೆದಿರುವಂಥದ್ದು, ಆ ತಲೆ ಮೇಲೆಲ್ಲ ಟೈರ್ಗಳು ಹತ್ಕೊಂಡು ಹೋಗಿರುವಂಥದ್ದು. ಆದರೂ ಕೂಡ ಇದಕ್ಕೊಂದು ಕಟ್ಟುನಿಟ್ಟಿನ ಕ್ರಮ ಬರ್ತಾ ಇಲ್ಲ. ಇನ್ನು ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ರಸ್ತೆ ಅಪಘಾತ ಆಗಿದೆ. ಬಿಎಂಟಿಸಿ ಬಸ್ ಹಾಗೆ ಕಾರ್ ನಡುವೆ ಭೀಕರ ಅಪಘಾತ. ಇದು ನಗರದ ರಾಜಭವನ ರಸ್ತೆ ಬಳಿ ನಡೆದಿರುವಂತಹ ಘಟನೆ. ಈ ಅಪಘಾತದಲ್ಲಿ ಮಹಿಳೆಗೆ ತೀವ್ರ ಗಾಯಗಳಾಗಿವೆ. ಸದ್ಯಕ್ಕೆ ಮಹಿಳೆಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ನೋಡಿ, ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ಘಟನೆ. ಅದು ಕೂಡ ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ ಹಾಗೆ ಕಾರ್ ನಡುವೆ ನಡೆದಿರುವಂತಹ ಆಕ್ಸಿಡೆಂಟ್. ಇದು ನಗರದ ರಾಜಭವನ ರಸ್ತೆ ಬಳಿ. ಸದ್ಯಗ ಮಹಿಳೆಗೆ ಸ್ವಲ್ಪ ಗಾಯಗಳಾಗಿರುವಂಥದ್ದು. ಮಹಿಳೆಯನ್ನ ಈಗಾಗಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ನೋಡಿ, ಆ ಬಸ್ಸಿನ ದೃಶ್ಯ ಕೂಡ ನೀವು ನೋಡ್ತಾ ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ಬಿಎಂಟಿಸಿ ಬಸ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಅದೇನೋ ಗೊತ್ತಿಲ್ಲಪ್ಪ, ಸಿಕ್ಕಾಪಟ್ಟಿ ಸ್ಪೀಡಲ್ಲಿ ಹೋಗೋದು, ಹೊಂಡ ಗಿಂಡಿ ನೋಡದೆ ಹಾರಿಸ್ಕೊಂಡು ಹೋಗೋದು, ಪಕ್ಕದಲ್ಲಿ ಸ್ಕೂಟ್ರು ಕಾರು ಯಾವುದು ಕೂಡ ಬೇಕಾಗಿಲ್ಲ ಅವರಿಗೆ. ಬಸ್ ಇರುತ್ತೆ, ಹೈಟ್ ಆಗಿರುತ್ತೆ, ಮುಂದ್ಗಡೆ ಎಲ್ಲ ಕಾಣಿಸುತ್ತೆ. ಆದರೆ ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಓವರ್ ಸ್ಪೀಡು ಅಥವಾ ಏನೋ ಎತ್ತದೋ ಯಾವುದು ಗೊತ್ತಾಗ್ತಿಲ್ಲ. ಲೆಕ್ಕಕ್ಕಿಲ್ಲದೆ ಹೋಗ್ತಾರೆ. ಈಗ ಕಾರೀಗ ಈ ಬಸ್ಗೆ ಡಿಕ್ಕಿ ಹೊಡೆದಿದೆ. ಆ ಬಸ್ಸಿನ ದೃಶ್ಯ ಕೂಡ ನೀವು ನೋಡ್ತಾ ಇರ್ಬೋದು. ಈ ಸಂದರ್ಭದಲ್ಲಿ ಮಹಿಳೆಗೆ ಗಂಭೀರ ಗಾಯಗಳಾಗಿರುವಂಥ. ಸದ್ಯ ಈಗ ಮಹಿಳೆಯನ್ನ ಶಿಫ್ಟ್ ಮಾಡಿದ್ದಾರೆ ಹಾಸ್ಪಿಟ್ಲಿಗೆ. ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ನೋಡಿ, ಈ ಹಿಂದೆ ಕೂಡ ಸಾಮಾನ್ಯವಾಗಿ ಸಾಕಷ್ಟು ಪ್ರಕರಣಗಳನ್ನು ನೋಡಿದ್ವಿ ನಾವು. ಈ ಬಿಎಂಟಿಸಿ ಬಸ್ ನಡಿಗೆ ಸಿಕ್ಕಿ ಸ್ಕೂಟರ್ ಸವಾರ ಸಾವನ್ನಪ್ಪಿರುವಂಥ ಘಟನೆ ಇರ್ಬೋದು, ಕಾರಿಗೆ ಡಿಕ್ಕಿ ಹೊಡೆದಿರುವಂಥದ್ದು, ಆ ತಲೆ ಮೇಲೆಲ್ಲ ಟೈರ್ಗಳು ಹತ್ಕೊಂಡು ಹೋಗಿರುವಂಥದ್ದು. ಆದರೂ ಕೂಡ ಇದಕ್ಕೊಂದು ಕಟ್ಟುನಿಟ್ಟಿನ ಕ್ರಮ ಬರ್ತಾ ಇಲ್ಲ. ಇನ್ನು ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ರಸ್ತೆ ಅಪಘಾತ ಆಗಿದೆ. ಬಿಎಂಟಿಸಿ ಬಸ್ ಹಾಗೆ ಕಾರ್ ನಡುವೆ ಭೀಕರ ಅಪಘಾತ. ಇದು ನಗರದ ರಾಜಭವನ ರಸ್ತೆ ಬಳಿ ನಡೆದಿರುವಂತಹ ಘಟನೆ. ಈ ಅಪಘಾತದಲ್ಲಿ ಮಹಿಳೆಗೆ ತೀವ್ರ ಗಾಯಗಳಾಗಿವೆ. ಸದ್ಯಕ್ಕೆ ಮಹಿಳೆಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ನೋಡಿ, ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ಘಟನೆ. ಅದು ಕೂಡ ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ ಹಾಗೆ ಕಾರ್ ನಡುವೆ ನಡೆದಿರುವಂತಹ ಆಕ್ಸಿಡೆಂಟ್. ಇದು ನಗರದ ರಾಜಭವನ ರಸ್ತೆ ಬಳಿ. ಸದ್ಯಗ ಮಹಿಳೆಗೆ ಸ್ವಲ್ಪ ಗಾಯಗಳಾಗಿರುವಂಥದ್ದು. ಮಹಿಳೆಯನ್ನ ಈಗಾಗಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ನೋಡಿ, ಆ ಬಸ್ಸಿನ ದೃಶ್ಯ ಕೂಡ ನೀವು ನೋಡ್ತಾ ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ಬಿಎಂಟಿಸಿ ಬಸ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಅದೇನೋ ಗೊತ್ತಿಲ್ಲಪ್ಪ, ಸಿಕ್ಕಾಪಟ್ಟಿ ಸ್ಪೀಡಲ್ಲಿ ಹೋಗೋದು, ಹೊಂಡ ಗಿಂಡಿ ನೋಡದೆ ಹಾರಿಸ್ಕೊಂಡು ಹೋಗೋದು, ಪಕ್ಕದಲ್ಲಿ ಸ್ಕೂಟ್ರು ಕಾರು ಯಾವುದು ಕೂಡ ಬೇಕಾಗಿಲ್ಲ ಅವರಿಗೆ. ಬಸ್ ಇರುತ್ತೆ, ಹೈಟ್ ಆಗಿರುತ್ತೆ, ಮುಂದ್ಗಡೆ ಎಲ್ಲ ಕಾಣಿಸುತ್ತೆ. ಆದರೆ ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಓವರ್ ಸ್ಪೀಡು ಅಥವಾ ಏನೋ ಎತ್ತದೋ ಯಾವುದು ಗೊತ್ತಾಗ್ತಿಲ್ಲ. ಲೆಕ್ಕಕ್ಕಿಲ್ಲದೆ ಹೋಗ್ತಾರೆ. ಈಗ ಕಾರೀಗ ಈ ಬಸ್ಗೆ ಡಿಕ್ಕಿ ಹೊಡೆದಿದೆ. ಆ ಬಸ್ಸಿನ ದೃಶ್ಯ ಕೂಡ ನೀವು ನೋಡ್ತಾ ಇರ್ಬೋದು. ಈ ಸಂದರ್ಭದಲ್ಲಿ ಮಹಿಳೆಗೆ ಗಂಭೀರ ಗಾಯಗಳಾಗಿರುವಂಥ. ಸದ್ಯ ಈಗ ಮಹಿಳೆಯನ್ನ ಶಿಫ್ಟ್ ಮಾಡಿದ್ದಾರೆ ಹಾಸ್ಪಿಟ್ಲಿಗೆ. ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ನೋಡಿ, ಈ ಹಿಂದೆ ಕೂಡ ಸಾಮಾನ್ಯವಾಗಿ ಸಾಕಷ್ಟು ಪ್ರಕರಣಗಳನ್ನು ನೋಡಿದ್ವಿ ನಾವು. ಈ ಬಿಎಂಟಿಸಿ ಬಸ್ ನಡಿಗೆ ಸಿಕ್ಕಿ ಸ್ಕೂಟರ್ ಸವಾರ ಸಾವನ್ನಪ್ಪಿರುವಂಥ ಘಟನೆ ಇರ್ಬೋದು, ಕಾರಿಗೆ ಡಿಕ್ಕಿ ಹೊಡೆದಿರುವಂಥದ್ದು, ಆ ತಲೆ ಮೇಲೆಲ್ಲ ಟೈರ್ಗಳು ಹತ್ಕೊಂಡು ಹೋಗಿರುವಂಥದ್ದು. ಆದರೂ ಕೂಡ ಇದಕ್ಕೊಂದು ಕಟ್ಟುನಿಟ್ಟಿನ ಕ್ರಮ ಬರ್ತಾ ಇಲ್ಲ. ಇನ್ನು ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ರಸ್ತೆ ಅಪಘಾತ ಆಗಿದೆ. ಬಿಎಂಟಿಸಿ ಬಸ್ ಹಾಗೆ ಕಾರ್ ನಡುವೆ ಭೀಕರ ಅಪಘಾತ. ಇದು ನಗರದ ರಾಜಭವನ ರಸ್ತೆ ಬಳಿ ನಡೆದಿರುವಂತಹ ಘಟನೆ. ಈ ಅಪಘಾತದಲ್ಲಿ ಮಹಿಳೆಗೆ ತೀವ್ರ ಗಾಯಗಳಾಗಿವೆ. ಸದ್ಯಕ್ಕೆ ಮಹಿಳೆಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ನೋಡಿ, ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ಘಟನೆ. ಅದು ಕೂಡ ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ ಹಾಗೆ ಕಾರ್ ನಡುವೆ ನಡೆದಿರುವಂತಹ ಆಕ್ಸಿಡೆಂಟ್. ಇದು ನಗರದ ರಾಜಭವನ ರಸ್ತೆ ಬಳಿ. ಸದ್ಯ ಈಗ ಮಹಿಳೆಗೆ ಸ್ವಲ್ಪ ಗಾಯಗಳಾಗಿರುವಂಥದ್ದು. ಮಹಿಳೆಯನ್ನ ಈಗಾಗಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ನೋಡಿ, ಆ ಬಸ್ಸಿನ ದೃಶ್ಯ ಕೂಡ ನೀವು ನೋಡ್ತಾ ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ಬಿಎಂಟಿಸಿ ಬಸ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಅದೇನೋ ಗೊತ್ತಿಲ್ಲಪ್ಪ, ಸಿಕ್ಕಾಪಟ್ಟಿ ಸ್ಪೀಡಲ್ಲಿ ಹೋಗೋದು, ಹೊಂಡ ಗಿಂಡಿ ನೋಡದೆ ಹಾರಿಸ್ಕೊಂಡು ಹೋಗೋದು, ಪಕ್ಕದಲ್ಲಿ ಸ್ಕೂಟ್ರು ಕಾರು ಯಾವುದು ಕೂಡ ಬೇಕಾಗಿಲ್ಲ ಅವರಿಗೆ.
ಬಸ್ ಇರುತ್ತೆ, ಹೈಟ್ ಆಗಿರುತ್ತೆ, ಮುಂದ್ಗಡೆ ಎಲ್ಲ ಕಾಣಿಸುತ್ತೆ. ಆದರೆ ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಓವರ್ ಸ್ಪೀಡು ಅಥವಾ ಏನೋ ಎತ್ತದೋ ಯಾವುದು ಗೊತ್ತಾಗ್ತಿಲ್ಲ. ಲೆಕ್ಕಕ್ಕಿಲ್ಲದೆ ಹೋಗ್ತಾರೆ. ಈಗ ಕಾರ್ ಈ ಬಸ್ಗೆ ಡಿಕ್ಕಿ ಹೊಡೆದಿದೆ. ಆ ಬಸ್ಸಿನ ದೃಶ್ಯ ಕೂಡ ನೀವು ನೋಡ್ತಾ ಇರ್ಬೋದು. ಈ ಸಂದರ್ಭದಲ್ಲಿ ಮಹಿಳೆಗೆ ಗಂಭೀರ ಗಾಯಗಳಾಗಿರುವಂಥ ಸದ್ಯ ಈಗ ಮಹಿಳೆಯನ್ನ ಶಿಫ್ಟ್ ಮಾಡಿದ್ದಾರೆ ಹಾಸ್ಪಿಟ್ಲಿಗೆ. ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ನೋಡಿ, ಈ ಹಿಂದೆ ಕೂಡ ಸಾಮಾನ್ಯವಾಗಿ ಸಾಕಷ್ಟು ಪ್ರಕರಣಗಳನ್ನು ನೋಡಿದ್ವಿ ನಾವು. ಈ BMTC ಬಸ್ ನಡಿಗೆ ಸಿಕ್ಕಿ ಸ್ಕೂಟರ್ ಸವಾರ ಸಾವನ್ನಪ್ಪಿರುವಂಥ ಘಟನೆ ಇರ್ಬೋದು, ಕಾರಿಗೆ ಡಿಕ್ಕಿ ಹೊಡೆದಿರುವಂಥದ್ದು, ಆ ತಲೆ ಮೇಲೆಲ್ಲ ಟೈರ್ಗಳು ಹತ್ಕೊಂಡು ಹೋಗಿರುವಂಥದ್ದು. ಆದರೂ ಕೂಡ ಇದಕ್ಕೊಂದು ಕಟ್ಟುನಿಟ್ಟಿನ ಕ್ರಮ ಬರ್ತಾ ಇಲ್ಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.